ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಒಂದು ಕಾಡಿನಲ್ಲಿ ಪಾರಿವಾಳಗಳ ಗ್ರೂಪ್ ಇತ್ತು. ಸ್ವಚ್ಛಂದವಾಗಿ ಹಾರಾಡ್ತಾ ಆನಂದವಾಗಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ವು. ಒಂದಿನ ಆ ಕಾಡಿಗೆ ಒಬ್ಬ ಬೇಟೆಗಾರ ಬರ್ತಾರೆ. ಅವರು ನೆಲದ ಮೇಲೆ ದವಸ ಧಾನ್ಯಗಳನ್ನ ಹಾಕ್ತಾರೆ. ಅದ್ರ ಮೇಲೆ ದೊಡ್ಡದಾದ ಬಲೆಯನ್ನ ಇಡ್ತಾರೆ ಮತ್ತು ತಾವು ಹೋಗ್ಬಿಟ್ಟು ಒಂದು ಗಿಡದ ಹಿಂದ್ಗಡೆ ಬಚ್ಚಿಟ್ಕೊಳ್ತಾರೆ. ಆ ಪಾರಿವಾಳದ ಗ್ರೂಪ್ ಹಾರ್ತಾ ಹಾರ್ತಾ ಆ ಕಡೆ ಬಂದಾಗ ಅಲ್ಲಿರುವಂತಹ ಕಾಳುಗಳನ್ನ ನೋಡ್ಬಿಟ್ಟು ಆ ಪಾರಿವಾಳಗಳು ಖುಷಿ ಆಗ್ತವೆ. ಬಂದ್ಬಿಟ್ಟು ಆ ಕಾಳುಗಳನ್ನ ತಿನ್ಬೇಕು ಅಂತ ಹೇಳ್ಬಿಟ್ಟು ನೆಲದ ಮೇಲೆ ಕುಳಿತುಕೊಳ್ತವೆ. ಸೊ ಆ ಕಾಳುಗಳನ್ನ ತಿಂತಾ ಇರ್ತವೆ. ಆದ್ರೆ ನಿಧಾನವಾಗಿ ಆ ಎಲ್ಲಾ ಪಾರಿವಾಳಗಳ ಕಾಲುಗಳು ಆ ಬಲೆಯಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಆ ಪಾರಿವಾಳಗಳು ಹಾರ್ಬೇಕು ಅಂತಂದ್ರೆ ಹಾರ್ಲಿಕ್ಕೆ ಆಗೋದಿಲ್ಲ. ಎಲ್ಲನೂ ಕೂಡ ತುಂಬಾ ಭಯಭೀತ ಆಗ್ತವೆ. ಪ್ರಾಣ ರಕ್ಷಣೆಗಾಗಿ ಒದ್ದಾಡ್ತಿರ್ತವೆ. ಸೊ ಅವಾಗ ಅಲ್ಲೇನು ಗಿಡದ ಹಿಂದ್ಗಡೆ ಬಚ್ಚಿಟ್ಕೊಂಡಿದ್ರಲ್ವಾ, ಆ ಬೇಟೆಗಾರ ಈ ಕಡೆ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೂ ಭಯಭೀತ ಆತಂಕಕ್ಕೀಡಾಗ್ತವೆ ಎಲ್ಲಾ ಪಾರಿವಾಳಗಳು. ಆಗ ಆ ಪಾರಿವಾಳಗಳ ನಾಯಕ ಹೇಳ್ತಾರೆ, ಭಯ ಪಡಬೇಡಿ, ನಾವೆಲ್ಲ ಒಬ್ಬೊಬ್ಬರಾಗೆ ಹಾರ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ನಾವೆಲ್ಲರೂ ಕೂಡ ಒಟ್ಟಿಗೆ ಒಂದೇ ಬಾರಿ ರೆಕ್ಕೆ ಬಡಿತಾ ಹಾರೋಣಂತೆ. ಅವಾಗ ಈ ಬಲೆ ಸಮೇತವಾಗಿ ನಾವು ಮೇಲ್ಗಡೆ ಹಾರ್ಲಿಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆಗ ಆ ನಾಯಕನ ಮಾತಿಗೆ ಎಲ್ಲಾ ಪಾರಿವಾಳಗಳು ಸಹಮತ ನೀಡ್ತವೆ ಮತ್ತು ಎಲ್ಲಾ ಪಾರಿವಾಳಗಳು ಒಟ್ಟಿಗೆ ರೆಕ್ಕೆ ಬಡಿತಾ ಮೇಲೆ ಹಾರ್ತವೆ. ಆ ಬಲೆಯ ಸಮೇತವಾಗಿ ಮೇಲೆ ಹಾರ್ತಾ ದೂರ ಹೋಗ್ತವೆ. ಸೊ ನೋಡ್ತಾ ಇದ್ದಂಗೆನೆ ಆ ಬೇಟೆಗಾರನಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಬರುವಷ್ಟರಲ್ಲಿ ಇವೆಲ್ಲಾನು ಹಾರ್ಬಿಟ್ಟು. ಸೊ ಹಾರ್ತಾ ಹೋಗ್ತಾ ತಮ್ಮ ಮಿತ್ರನ ಹತ್ರ ಹೋಗ್ತವೆ. ಮಿತ್ರ ಅಂತಂದ್ರೆ ಇಲಿ ಮಿತ್ರ ಆಗಿದೆ ಇಲ್ಲಿ. ಸೊ ಇಲಿ ಹತ್ರ ಹೋಗ್ತವೆ. ಆಮೇಲೆ ಇಲಿ ಏನ್ ಮಾಡುತ್ತೆ, ತನ್ನ ಬಾಯಿಯಿಂದ ಆ ಬಲೆಯನ್ನೆಲ್ಲ ಕಟ್ ಮಾಡುತ್ತೆ. ಅವಾಗ ಎಲ್ಲಾ ಪಾರಿವಾಳಗಳು ಸುರಕ್ಷಿತವಾಗಿ ಅವರ ಪ್ರಾಣ ರಕ್ಷಣೆ ಆಗುತ್ತೆ. ಮೋರಲ್ ಆಫ್ ದ ಸ್ಟೋರಿ ಏನು ಅಂತಂದ್ರೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರಲ್ವಾ. ಒಂದೊಂದೇ ಪಾರಿವಾಳ ಹಾರ್ಬೇಕು ಅಂತಂದ್ರೆ ಆಗ್ತಿರ್ಲಿಲ್ಲ. ಅವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದೇ ಬಾರಿ ಹಾರಿದ್ರು ಅಂತ ಬಲೆಯ ಸಮೇತವಾಗಿ ಹಾರ್ಲಿಕ್ಕೆ ಸಾಧ್ಯ ಆಯ್ತು. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದೇನು, ಒಬ್ರು ಇನ್ನೊಬ್ಬರಿಗೆ ಸಹಯೋಗ ಕೊಡ್ತಾರೆ ಅಂತಂದ್ರೆ ಎಂತದ್ದೇ ದೊಡ್ಡ ಪರಿಸ್ಥಿತಿಯನ್ನು ಕೂಡ ಸಹಜವಾಗಿ ಪಾರ್ ಮಾಡಬಹುದಾಗಿದೆ. ಅಂತಂದ್ರೆ ಇಲಿಯ ಹತ್ರ ಆ ಬಲೆಯನ್ನ ಕಟ್ ಮಾಡುವಂತ ಶಕ್ತಿ ಇತ್ತು, ವಿಶೇಷತೆ ಇತ್ತು. ಸೊ ಆ ವಿಶೇಷತೆಯನ್ನ ಏನ್ ಮಾಡಿದ್ವು ಪಾರಿವಾಳಗಳು ಯೂಸ್ ಮಾಡ್ಕೊಂಡ್ವು ಅಲ್ವಾ. ಅಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಮತ್ತು ಸಹಯೋಗ ಶಕ್ತಿಯಿಂದ ದೊಡ್ಡ ದೊಡ್ಡ ಪರಿಸ್ಥಿತಿಗಳನ್ನ ನಾವು ಜೀವನದಲ್ಲಿ ಪಾರ್ ಮಾಡಬಹುದು ಅಂತ ಈ ನೀತಿ ಕತೆ ನಮ್ಗೆ ಹೇಳ್ತಾ ಇದೆ. ನಮ್ ಜೀವನದಲ್ಲಿ ಕೂಡ ಇಡೀ ಜಗತ್ನಲ್ಲಿ ಏನೆಲ್ಲ ಇವತ್ತು ಇಷ್ಟು ದೊಡ್ಡ ದೊಡ್ಡ ಕಾರ್ಯ ವ್ಯವಹಾರಗಳು ಕೆಲಸಗಳು ಆಗ್ತಾ ಇದಾವೆ, ಇದು ಕೂಡ ಒಬ್ರು ಇನ್ನೊಬ್ಬರ ಸಹಯೋಗದಿಂದಾನೇ ಆಗ್ತಾ ಇದಾವೆ. ಪ್ರತಿಯೊಬ್ರು ಕೂಡ ಒಬ್ರು ಇನ್ನೊಬ್ರಿಗೆ ನಾವು ದಿನಾಲು ಕೂಡ ಸಹಯೋಗವನ್ನ ನೀಡ್ತಾ ಇದ್ದೇವೆ. ದವಸ ಧಾನ್ಯಗಳನ್ನ, ತರಕಾರಿಯನ್ನ ಅಥವಾ ಬೆಳೆಯುವಂತಹ ಫಾರ್ಮರ್ಸ್ ಆಗಿರ್ಬೋದು ಅಥವಾ ರೈತರಾಗಿರ್ಬೋದು, ಅವ್ರು ಕೇವಲ ತಮಗ್ ಮಾತ್ರ ಬೆಳೆದುಕೊಳ್ತಾ ಇಲ್ಲ, ಎಲ್ರಿಗೋಸ್ಕರ ತಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲರೊಂದಿಗೂ ಹಂಚ್ತಾ ಇದ್ದಾರೆ. ಆ ಊರಿನಿಂದ ನಾವಿರುವಂತಹ ಸ್ಥಳಗಳಿಗೆ ತರಲಿಕ್ಕೆ ಎಷ್ಟೋ ಜನರು ಪರಿಶ್ರಮ ಪಡ್ತಾ ಇದ್ದಾರೆ ಮತ್ತು ನಮ್ಮ ಹತ್ತಿರದ ಅಂಗಡಿಗಳಲ್ಲಿ ಅದೆಲ್ಲ ಅವೈಲೇಬಲ್ ಇರ್ಬೇಕು ಅಂದ್ರೆ ಅಲ್ಲಿ ಎಷ್ಟೊಂದು ಜನರು ಪರಿಶ್ರಮ ಪಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಗೆ ಏನ್ ಬೇಕಾಗಿದೆ ಮೂಲಭೂತ ಸೌಕರ್ಯಗಳು ಅದನ್ನ ದಿನನಿತ್ಯ ಒದಗಿಸೋದ್ರಲ್ಲಿ ನಮ್ಗೆಲ್ರಿಗೂ ಕೂಡ ಇವರೆಲ್ಲ ಸಹಯೋಗ ನೀಡ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಹಾಲು ಬೇಕು, ತರಕಾರಿ ಬೇಕು, ವೆಜಿಟೇಬಲ್ಸ್ ಬೇಕು, ದವಸ ಧಾನ್ಯಗಳು ಬೇಕು. ಎಷ್ಟು ದೂರ ಸ್ಥಳಗಳಲ್ಲಿ ಇವುಗಳನ್ನ ಬೆಳೀತಾರೆ, ತಯಾರು ಮಾಡ್ತಾರೆ. ಆದ್ರೆ ನಾವು ಇರುವಂತ ಹತ್ತಿರದ ಸ್ಥಳಗಳಲ್ಲಿ ಇವೆಲ್ಲ ಅವೈಲೇಬಲ್ ಇದಾವೆ ಅಂತಂದ್ರೆ ಖಂಡಿತವಾಗ್ಲೂ ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ, ದಿನನಿತ್ಯ ಪರಿಶ್ರಮ ಪಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಬ್ರು ಇನ್ನೊಬ್ಬರಿಗೆ ಸಹಯೋಗ ಮಾಡ್ತಾ ಈ ವಸ್ತುಗಳೆಲ್ಲ ನಮ್ಮಲ್ಲಿಗೆ ಬಂದು ತಲುಪ್ತಾ ಇದೆ. ನಾವ್ ಅನ್ಕೊಳ್ಬಹುದು, ಇವರೆಲ್ಲ ವ್ಯಾಪಾರ ಮಾಡ್ತಾ ಇದಾರಲ್ವಾ, ಇದ್ರಲ್ಲಿ ಏನ್ ಸಹಯೋಗ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ನಮ್ಗೆ ಏನ್ ಬೇಕಾಗಿದೆ ಜೀವನದಲ್ಲಿ, ಏನು ಅದು ತರಕಾರಿ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಎಲ್ಲಾನು ನಾವೇ ಬೆಳಿಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ಇರ್ತಾ ಇತ್ತು ಆ ಜೀವನ. ನಾವೇ ನಮ್ಮ ಭೂಮಿಯಲ್ಲಿ ನಾವೇ ಬೆಳೆಯನ್ನ ಬೆಳೀತಾ ಇದೀವಿ, ನಾವೇ ಅದರ ರಾಶಿಯನ್ನ ಮಾಡ್ತಾ ಇದೀವಿ, ಅಥವಾ ನಮ್ ಬೇಕಾದ ವೆಜಿಟೇಬಲ್ಸ್ ನಾವೇ ಬೆಳೀತಾ ಇದೀವಿ, ಅಥವಾ ನಮ್ ಬೇಕಾದ ಮನೆಯನ್ನ ನಾವೇ ಕಟ್ಟಬೇಕಾಗಿದೆ, ನಮ್ ಬೇಕಾದ ಬಟ್ಟೆಯನ್ನ ನಾವೇ ತಯಾರಿಸ್ಬೇಕಾಗಿದೆ. ಎಲ್ಲ ನಮ್ಗೆ ಹಾಲು ಬೇಕು ಅಂತಂದ್ರೆ ನಾವೇ ಹಸುವನ್ನ ನೋಡ್ಕೊಳ್ಬೇಕಾಗಿದೆ. ಪ್ರತಿಯೊಬ್ರು ಕೂಡ ಎಲ್ರಿಗೂ ಏನ್ ಬೇಕಾಗಿದೆ ಅವ್ರವರೇ ಮಾಡ್ಬೇಕು ಅಂತಂದ್ರೆ ಆ ಜೀವನ ಊಹಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗೋದಿಲ್ಲ ಅಲ್ವಾ. ಯಾಕಂದ್ರೆ ನಾವ್ ಒಂದ್ ಕೆಲಸ ಮಾಡ್ತಾ ಇದ್ದೇವೆ, ನಾವು ಬಲೆ ಅವರಿಗೆ ಹಣ ಕೊಡ್ತಿರ್ಬೋದು, ಬಟ್ ನಮ್ಗೆ ಏನ್ ಬೇಕಾಗಿದೆ ಅದು ನಮ್ಗೆ ಸಿಗ್ತಾ ಇದೆ ಅಲ್ವಾ, ಆನ್ ಟೈಮ್, ಅದು ಕೂಡ ದಿನಾಲು. ಅಂತಂದ್ರೆ ಒಬ್ರು ಇನ್ನೊಬ್ರಿಗೆ ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಹತ್ರ ಏನಿದೆ ಅದನ್ನ ಇನ್ನೊಬ್ರಿಗೆ ಕೊಡ್ತಾ ಇದ್ದೇವೆ, ಇನ್ನೊಬ್ರ ಹತ್ರ ಏನಿದೆ ಅದನ್ನ ನಾವು ತೆಗೆದುಕೊಳ್ತಾ ಇದೀವಿ. ಈ ರೀತಿ ಪರಸ್ಪರ ವಿನಿಮಯ ಮಾಡ್ಕೊಳ್ತಾ ಇದೀವಿ. ಅಥವಾ ಸೊ ಕೊಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲರ ಜೀವನನೂ ಕೂಡ ಸಹಜವಾಗಿ ಇಲ್ಲಿ ಸಾಗ್ತಾ ಇದೆ. ಸೊ ಜಗತ್ತಿನಲ್ಲಿ ಸಹಯೋಗ ಇತ್ತು ಅಂತಂದ್ರೆ ಏನಾಗುತ್ತೆ, ಸರಾಗವಾಗಿ ದೊಡ್ಡ ದೊಡ್ಡ ಕೆಲಸಗಳು ಕೂಡ ಆಗ್ತವೆ, ಪೂರ್ಣಗೊಳ್ಳುತ್ತವೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಒಬ್ರು ಇನ್ನೊಬ್ರಿಗೆ ಒಂದು ಮನೆನೇ ಅಂತ ಉದಾಹರಣೆ ತಗೊಂಡ್ರು ಕೂಡ ಒಂದ್ 5-6 ಜನ ಇದ್ದೀವಿ ಅಂತಂದ್ರೆ ಎಲ್ರು ಬೇಗ ಹೇಳ್ತಾ ಇದ್ದೇವೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದೇವೆ ಅಥವಾ ಧ್ಯಾನದಂತ ಸಕಾರಾತ್ಮಕ ಅಭ್ಯಾಸ ಮಾಡ್ತಾ ಇದ್ದೇವೆ. ಒಬ್ರು ಮನೆ ಮುಂದೆ ಕಸ ಗುಡಿಸ್ಬಿಟ್ಟು ಚೆನ್ನಾಗಿ ನೀರ್ ಹಾಕಿ ಸ್ವಚ್ಛಗೊಳಿಸ್ತಾ ಇದ್ದಾರೆ.
ಒಬ್ರು ಒಳಗಡೆ ಮನೆಯನ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಸ್ನಾನ ಮಾಡ್ಬಿಟ್ಟು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಕಿಚನ್ ಅನ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಅಡ್ಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೆಳಗ್ಗೆ ಸ್ವಲ್ಪ ಸಮಯದಲ್ಲೇನೆ ಎಲ್ಲಾ ಕೆಲಸಗಳು ಅಚ್ಚುಕಟ್ಟಾಗಿ ಕಂಪ್ಲೀಟ್ ಆಗ್ತವೆ ಅಲ್ವಾ. ಸೊ ಆನ್ ಟೈಮ್ ನಾವು ಕೂಡ ಆಫೀಸ್ಗೆ ಹೋಗ್ಬೋದು, ಮತ್ತೆ ಬಂದ ಮೇಲೆ ಕೂಡ ಎಲ್ಲಾ ಕೆಲಸಗಳನ್ನ ಶೇರ್ ಮಾಡ್ಕೊಂಡ್ವಿ ಅಂತಂದ್ರೆ ಆ ಮನೆ ಹೇಗಿರುತ್ತೆ. ಸೊ ಅಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಲ್ಲೊಂದು ಹೊಂದಾಣಿಕೆ ಇದೆ, ಅಲ್ಲೊಂದು ಸಹಯೋಗ ಇದೆ ಪರಸ್ಪರ ಅಂತಂದ್ರೆ ಆ ಮನೆ ನಿಜವಾಗ್ಲೂ ಕೂಡ ಸ್ವರ್ಗದ ತರ ಇರುತ್ತೆ ಅಲ್ವಾ. ಬಂದವ್ರು ಕೂಡ ಹೇಳ್ತಾರಲ್ವಾ, ನಿಜವಾಗ್ಲೂ ಎಷ್ಟು ಕ್ಲೀನ್ ಆಗಿದೆ ಈ ಮನೆ, ಎಲ್ಲರೂ ಕೂಡ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ ನೀವು, ಸ್ವರ್ಗದ ತರ ಇದೆ ಈ ಮನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಮೇನ್ ಏನಕ್ಕೆ ಹಾಗಾಯ್ತು ಅದ್ ಮನೆ, ಪರಸ್ಪರ ಅಲ್ಲಿ ಏನಿದೆ, ಕೋಆಪರೇಷನ್ ಇದೆ, ಒಬ್ರಿನ್ನೊಬ್ರ ಪ್ರತಿ, ಅಥವಾ ಹೊಂದಾಣಿಕೆ ಅನ್ನೋದಿದೆ, ಅಥವಾ ಸಹಯೋಗ ಅನ್ನೋದಲ್ಲಿ ಇದೆ. ಸಹಯೋಗ ಅನ್ನೋದು ಒಂದು ದೈವಿ ಶಕ್ತಿ ಆಗಿದೆ. ನಮ್ಮೆಲ್ಲರ ಹತ್ರನೂ ಕೂಡ ಈ ಶಕ್ತಿ ಇದೆ. ನಾವು ಪ್ರತಿದಿನ ಒಬ್ರು ಇನ್ನೊಬ್ರಿಗೆ ಸಹಯೋಗ ಮಾಡ್ತಾನೆ ನಮ್ಮ ಜೀವನದಲ್ಲಿ ಮುಂದುವರಿತಾ ಇದ್ದೇವೆ. ಒಂದ್ ವೇಳೆ ಈ ಸಹಯೋಗ ಶಕ್ತಿಯನ್ನ ನಾವು ಬಳಸದೆ ಹೋದ್ವಿ ಅಥವಾ ಸಹಯೋಗ ನೀಡದೆ ಹೋದ್ವಿ ಅಂತಂದ್ರೆ ಇಮ್ಯಾಜಿನ್ ಕೂಡ ಮಾಡ್ಕೊಳಿಕ್ ಆಗೋದಿಲ್ಲ. ಎಷ್ಟೊಂದು ಕಠಿಣ ಆಗ್ತಿತ್ತಲ್ವಾ. ಬಲೆ ಅದು ಕೆಲಸದ ಕಾರ್ಯ ಕ್ಷೇತ್ರದಲ್ಲೇ ಇರ್ಬೋದು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಇರ್ತವೆ. ಆ ಗ್ರೂಪ್ ಅಲ್ಲಿ ಒಬ್ರು ಇನ್ನೊಬ್ರಿಗೆ ನಾವು ಸಹಯೋಗ ನೀಡ್ಲಿಲ್ಲ ಅಂತಂದ್ರೆ, ನಾವು ರಜದಲ್ಲಿ ಹೋಗಿರ್ತೇವೆ, ನಮ್ ಕೆಲಸ ಹಾಗೆ ಇರುತ್ತೆ, ಆ ಪ್ರಾಜೆಕ್ಟ್ ಇವತ್ತು ಕೊಡ್ಬೇಕಾಗಿರುತ್ತೆ, ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ, ಇನ್ನೊಬ್ರು ಅದಕ್ಕೆ ಸಹಯೋಗ ನೀಡ್ಲಿಲ್ಲ ಅಂತಂದ್ರೆ ಕಠಿಣ ಆಗುತ್ತಲ್ವಾ ಆ ಕೆಲಸ. ಮತ್ತು ಇದರ ಪ್ರಭಾವ ಏನಾಗುತ್ತೆ, ಇಡೀ ಕಂಪ್ಲೀಟ್ ಆ ಪ್ರಾಜೆಕ್ಟ್ ಮೇಲೆ ಬೀಳುತ್ತೆ, ಕೆಲಸದ ಮೇಲೆ ಬೀಳುತ್ತೆ ಅಲ್ವಾ, ಬಿಸ್ನೆಸ್ ಮೇಲೆ ಕೂಡ ಇಫೆಕ್ಟ್ ಆಗುತ್ತೆ. ಸೊ ಅಂತಂದ್ರೆ ಮನೆಯಲ್ಲೇ ಆಗಿರ್ಬೋದು, ಆಫೀಸಲ್ಲೇ ಆಗಿರ್ಬೋದು, ಅಥವಾ ಇನ್ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು, ಸಹಯೋಗ ಅನ್ನೋದು ಬಹಳ ಮುಖ್ಯ ಆಗಿದೆ. ನಾವು ಕಲಿತಂತ ವಿದ್ಯೆಯನ್ನ ಎಲ್ರಿಗೋಸ್ಕರ ನಾವು ಅದನ್ನ ಬಳಸಿದ್ವಿ ಅಂತಂದ್ರೆ ಎಷ್ಟೋ ಜನರಿಗೆ ಅದರ ಲಾಭ ಆಗುತ್ತೆ ಅಲ್ವಾ. ಸೊ ಅದರಿಂದ ಈ ಸಹಯೋಗ ಶಕ್ತಿಯನ್ನ ನಾವು ಎಷ್ಟು ಬಳಸ್ತಾ ಇದೀವಿ ನೋಡಿ. ಆಫೀಸಲ್ಲಿ ಕೂಡ ಎರಡು ದಿನದಲ್ಲಿ ಒಂದು ಕೆಲಸ ಮಾಡಿ ಮುಗಿಸ್ಬೇಕಾಗಿದೆ, ನನ್ಗೆ ಅಂತ ಅಸೈನ್ ಆಗಿದೆ. ಆದ್ರೆ ನನ್ಗೆ ಬರುವಂತ ಅನೇಕ ಸವಾಲುಗಳಲ್ಲಿ ನನ್ನ ಟೈಮ್ ತುಂಬಾ ತೆಗೆದುಕೊಂಡ್ಬಿಡ್ತು, ಈ 2 ದಿನದಲ್ಲಿ ಈ ಕೆಲಸ ಆಗಲ್ಲ ಅನಿಸ್ತಾ ಇದೆ, ತುಂಬಾ ಒತ್ತಡದ ಅನುಭವ ಆಗ್ತಾ ಇದೆ, ನನ್ಗೆ ಭಯನೂ ಕಾಡ್ತಾ ಇದೆ, ಈ ಪ್ರಾಜೆಕ್ಟ್ ಮುಗಿಲಿಲ್ಲ ಅಂತಂದ್ರೆ ತುಂಬಾ ದೊಡ್ಡ ಆಕ್ಷನ್ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ, ಲಾಸ್ ಆಗುತ್ತೆ, ಇಷ್ಟೊಂದೆಲ್ಲ ಆತಂಕ ಕಾಡ್ತಾ ಇದೆ ಮನಸ್ಸಿನಲ್ಲಿ. ಅವಾಗ ನಮ್ ಟೀಮ್ ಅಲ್ಲಿ ಇರೋರು ಅಥವಾ ನಮ್ ಜೊತೆಲಿರೋರು ಅವ್ರ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಸಮಯವನ್ನ ನಮ್ ಕೆಲಸ ಏನಿದೆ ಅಲ್ವಾ ಅದನ್ನ ನೋಡ್ತಾ ಇದ್ದಾರೆ, ಅದಕ್ಕೆ ಸಜೆಷನ್ ಕೊಡ್ತಾ ಇದ್ದಾರೆ, ಕೆಲವೊಂದು ಟಾಸ್ಕ್ ಗಳನ್ನ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಹೃದಯದಿಂದ ಅವ್ರಿಗೆ ಎಷ್ಟೊಂದು ಆಶೀರ್ವಾದಗಳನ್ನ ನೀಡ್ತೀವಲ್ವಾ, ಕೊಡ್ತೀವಲ್ವಾ, ಎಷ್ಟು ಧನ್ಯವಾದಗಳನ್ನ ಹೇಳ್ತೀವಲ್ವಾ. ಸೊ ಅಂತಂದ್ರೆ ಸಹಯೋಗ ನೀಡೋದ್ರಿಂದ ಏನಾಗುತ್ತೆ, ಆರಾಮಾಗಿ ನಾವು ಸಾಕಷ್ಟು ಆಶೀರ್ವಾದಗಳನ್ನ ಗಳಿಸಬಹುದಾಗಿದೆ. ನಮ್ಮೆಲ್ರಿಗೂ ಗೊತ್ತಿದೆ ಆಶೀರ್ವಾದದ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟು ಬೆಲೆ ಬಾಳುವಂತದ್ದಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆದ್ರಿಂದ ನಾವು ಪರಸ್ಪರ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಬ್ಬರಿಗೆ ನಾವು ಸದಾ ಸಹಯೋಗ ನೀಡ್ತಾ ಇದ್ವಿ ಅಂತಂದ್ರೆ ನಮ್ಗೆ ಏನಾಗುತ್ತೆ, ನಮಗೂ ಅವಶ್ಯಕತೆ ಇದ್ದ ಸಮಯದಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ, ಆ ಸಹಯೋಗ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸಹಯೋಗ ಯಾವಾಗ್ಲೂ ಕೂಡ ನಮ್ಗೆ ಇನ್ನೊಬ್ಬರಿಂದ ಸಿಗ್ಬೇಕು ಅಂತಂದ್ರೆ ಖಂಡಿತವಾಗ್ಲು ನಾವು ಇನ್ನೊಬ್ಬರಲ್ಲಿರುವಂತಹ ವಿಶೇಷತೆಗಳ ಕಡೆಗೆ ಗಮನ ಕೊಡ್ಬೇಕಾಗಿದೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಇನ್ನೊಬ್ಬರ ದುರ್ಬಲತೆ ಬಲಹೀನತೆಗಳ ಕಡೆ ಗಮನ ಕೊಟ್ವಿ ಅಂತಂದ್ರೆ ಅವ್ರನ್ನ ಜಡ್ಜ್ ಮಾಡ್ತೇವೆ, ತೀರ್ಪು ನೀಡ್ತೇವೆ, ಅವ್ರಿಗೆ ಈ ರೀತಿ ಮಾಡ್ಬೇಡಿ, ಇದು ತಪ್ಪು ಅಂತ ಹೇಳ್ತೇವೆ. ಆವಾಗ ಸಮಯದ ಅನುಸಾರ ಅವರು ಕೂಡ ನಮ್ಮ ಕೆಲಸಗಳನ್ನ ಗಮನಿಸ್ತಾರೆ, ಎಷ್ಟೋ ಬಾರಿ ಅವರು ಜಡ್ಜ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಮತ್ತು ನಾವು ಮಾಡಿರುವಂತಹ ಕೆಲಸನೂ ಕೂಡ ಅವ್ರು ತಪ್ಪು ಅಂತ ಹೇಳ್ತಾರೆ. ಇದರಿಂದ ಪರಸ್ಪರ ಸಂಘರ್ಷ, ಕದನಗಳು ಅಥವಾ ದ್ವೇಷ, ಈ ರೀತಿ ಪರಸ್ಪರ ತಿರಸ್ಕಾರದ ಭಾವನೆ ಉತ್ಪತ್ತಿ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಕೆಲಸದ ಮೇಲೂ ಪ್ರಭಾವ ಬೀರುತ್ತೆ, ಮನಸ್ಸಿಗೆ ಅಶಾಂತಿನೂ ಉಂಟಾಗುತ್ತೆ, ಎಷ್ಟೋ ಬಾರಿ ನಕಾರಾತ್ಮಕ ವ್ಯರ್ಥ ಆಲೋಚನೆಗಳು ಕೂಡ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ. ಒಂದು ಸಂಬಂಧದಲ್ಲಿ ಬಿರುಕು ಉಂಟಾಗ್ಲಿಕ್ಕೆ ಶುರು ಆಗುತ್ತೆ. ನಾವು ದಿನಾಲೂ ಅಲ್ಲೇ ಹೋಗ್ಬೇಕು, ಕೆಲಸ ಮಾಡ್ಬೇಕು ಅವ್ರ ಜೊತೆನೆ, ಆದ್ರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆದ್ರಿಂದ ಅದೇ ಸಹಯೋಗ ಶಕ್ತಿ ಇತ್ತು ಅಂತಂದ್ರೆ ಆಫೀಸು ನಮ್ಗೆ ಎಷ್ಟ್ ಚೆನ್ನಾಗಿ ಖುಷಿಯಿಂದ ನಾವು ಹೋಗ್ತೀವಲ್ವಾ. ಸರಿ ಬಿಡು, ಈ ಕೆಲಸ ಇದೆ, ಇವ್ರನ್ನ ಕೇಳಿದ್ರೆ ನನ್ಗೆ ಸಜೆಸ್ಟ್ ಮಾಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು, ಒಂದು ಎಷ್ಟೇ ಸವಾಲುಳ್ಳದ್ದಾಗಿದ್ರು ಒಬ್ರು ಇನ್ನೊಬ್ರ ಮಧ್ಯೆ ಸಹಯೋಗದ ಶಕ್ತಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಆ ಸವಾಲುಗಳು ಬಹಳ ಸಹಜವಾಗಿ ನಾವು ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಚಿಕ್ಕ ಉದಾಹರಣೆ ನೋಡೋದಾದ್ರೆ, ಒಂದು ಊರಿನಲ್ಲಿ ಕೃಷ್ಣ ಮತ್ತು ರಾಮ ಅಂತ ಇರ್ತಾರೆ. ಕೃಷ್ಣನ್ಗೆ ಹುಟ್ಟಿದಾಗಿನಿಂದಲೂ ಕಾಣಿಸೋದಿಲ್ಲ, ರಾಮನ್ಗೆ ಕಾಲಿಗೆ ಪೆಟ್ಟು ಬಿದ್ದು ಬೇಗ ನಡಿಲಿಕ್ಕೆ ಆಗ್ತಾ ಇಲ್ಲ. ಆ ಊರಿನಲ್ಲಿ ಒಂದಿನ ದೊಡ್ಡದಾದ ಪ್ರವಾಹ ಬರುತ್ತೆ. ಎಲ್ಲಾ ಜನರು ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಎತ್ತರವಾದ ಸ್ಥಳಕ್ಕೆ ಓಡಿ ಹೋಗ್ತಾ ಇರ್ತಾರೆ. ಆದ್ರೆ ಇವರಿಬ್ಬರಿಗೆ, ಕೃಷ್ಣನ್ಗೆ ಕಾಣಿಸ್ತಾ ಇಲ್ಲ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ರಾಮನ್ಗೆ ಕಾಲ್ ನೋವಿರೋದ್ರಿಂದ ಅವ್ರಿಗೆ ನಡಿಲಿಕ್ಕೆ ಆಗ್ತಿಲ್ಲ. ಇಬ್ರು ನಿರಾಶೆಗೊಂಡ್ಬಿಟ್ಟು ಒಂದ್ ಕಡೆ ಕುಳಿತುಕೊಂಡಿರ್ತಾರೆ. ನೀರಿನ ಪ್ರವಾಹ ಜಾಸ್ತಿನೇ ಆಗ್ತಾ ಇದೆ, ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ. ಆಗ ರಾಮನ್ಗೆ ಒಂದು ಐಡಿಯಾ ಬರುತ್ತೆ. ಕೃಷ್ಣ, ನಿನ್ಗೆ ಕಾಣಿಸೋದಿಲ್ಲ ನಿಜ, ಆದ್ರೆ ನಿನ್ ಕಾಲ್ಗಳು ಗಟ್ಟಿಯಾಗಿದಾವಲ್ವಾ, ನೀನ್ ಬೇಗ ನಡಿಬೋದಲ್ವಾ,
ನನ್ನನ್ನ ನಿನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡೆ ಅಂತಂದ್ರೆ ನನ್ಗೆ ಓಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ನೀನ್ ನನ್ನನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡ್ರೆ ನಾನು ಯಾವ ಕಡೆ ಹೋಗ್ಬೇಕು ಅಂತ ನಿನ್ಗೆ ಹೇಳ್ಕೊಡ್ತೇನೆ, ಮಾರ್ಗದರ್ಶನ ದಾರಿ ತೋರಿಸ್ತೇನೆ. ಸೊ ನಾವಿಬ್ರು ಒಟ್ಟಿಗೆ ಹೋಗ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಐಡಿಯಾ ಕೃಷ್ಣನ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಕೃಷ್ಣ ಏನ್ ಮಾಡ್ತಾರೆ, ರಾಮನನ್ನ ತಮ್ಮ ಹೆಗಲ್ ಮೇಲೆ ಕೂರಿಸ್ಕೊಂಡ್ಬಿಟ್ಟು ರಾಮ ಯಾ ಕಡೆ ಹೇಳ್ತಾರಲ್ವಾ ಆ ಕಡೆ ಪಟ ಪಟ ಅಂತ ಅಂದ್ರೆ ಜೋರಾಗಿ ಹೆಜ್ಜೆ ಇಡ್ತಾ ಓಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಇಬ್ರು ಕೂಡ ಎತ್ತರದ ಸ್ಥಳವನ್ನ ಹೋಗಿ ತಲುಪ್ತಾರೆ. ಇಬ್ಬರ ಪ್ರಾಣ ರಕ್ಷಣೆ ಕೂಡ ಆಗುತ್ತೆ. ಹೇಳೋ ಉದ್ದೇಶ ಏನಂತಂದ್ರೆ, ನಾವ್ ಯಾವಾಗ್ಲೂ ಕೂಡ ಇನ್ನೊಬ್ಬರ ವಿಶೇಷತೆಗಳ ಕಡೆಗೆ ಗಮನ ಹರಿಸಿದ್ವಿ ಅಂತಂದ್ರೆ, ಅವರ ಬಲಹೀನತೆ ದುರ್ಬಲತೆಯನ್ನ ಬಿಟ್ಬಿಟ್ಟು ವಿಶೇಷತೆಗಳ ಕಡೆಗೆ ಗಮನ ಹರಿಸಿದ್ವಿ ಅಂತಂದ್ರೆ ಅವರ ವಿಶೇಷತೆಯನ್ನ ನಾವು ಕೆಲಸದಲ್ಲಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲಸನೂ ಕೂಡ ಏನಾಗುತ್ತೆ, ಸರಳ ಆಗುತ್ತೆ. ಮತ್ತು ಕಠಿಣ ಇರುವಂತಹ ಸವಾಲನ್ನು ಕೂಡ ನಾವು ಸಹಜವಾಗಿ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ, ಇವ್ರು ತುಂಬಾ ಹೇಳ್ಕೊಡ್ಬೇಕು, ಇವ್ರು ಇದನ್ನ ಸರಿ ಮಾಡೋದಿಲ್ಲ, ಇವ್ರು ನಾನ್ ಅನ್ಕೊಂಡಂತೆ ಮಾಡೋದಿಲ್ಲ, ಇವ್ರ ಜೊತೆ ಮಾಡ್ಲಿಕ್ಕೆ ನನ್ಗೆ ಆಗೋದಿಲ್ಲ, ಅಡ್ಜಸ್ಟ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಜನರ ಸೇರಿಸ್ಕೊಳ್ಳೋದೇ ಬೇಡ, ನಾನೇ ಒಬ್ಳೆ ಮಾಡ್ಬಿಡ್ತೀನಿ ಅಥವಾ ಒಬ್ನೇ ಮಾಡ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಈ ಸಂಸ್ಕಾರಗಳ ಸಂಘರ್ಷನೇ ಬೇಡ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ಎಲ್ಲಾ ಕೆಲಸ ನಾವೇ ಮಾಡ್ಬೇಕು ಅಂತ ಹೋಗ್ತೇವೆ. ಆದ್ರೆ ಖಂಡಿತವಾಗ್ಲೂ ನೆನ್ಪಿಟ್ಕೊಳ್ಳಿ, ದೊಡ್ಡ ದೊಡ್ಡ ಕೆಲಸಗಳು ಬಹಳ ಸಹಜವಾಗಿ ಬೇಗ ಪೂರ್ಣ ಆಗ್ಬೇಕು, ಸಕ್ಸಸ್ಫುಲ್ ಆಗಿ ಆಗ್ಬೇಕು ಅಂತಂದ್ರೆ ಇನ್ನೊಬ್ಬರ ಸಹಯೋಗವನ್ನ ನಾವು ತೆಗೆದುಕೊಳ್ಳೇಬೇಕಾಗತ್ತೆ. ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂತಂದ್ರೆ ಯಾವುದೇ ಕೆಲಸ ಆದ್ರೂ ಸರಿ, ಸವಾಲುಗಳಾದ್ರೂ ಸರಿ, ಬೇಗ ಅವುಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಅರ್ಥ ಆಗದಿರುವಂತಹ ಐಡಿಯಾಸ್ಗಳು ಇನ್ನೊಬ್ಬರಿಗೆ ಹೊಳಿಬಹುದು, ಅವ್ರು ಅದನ್ನ ಶೇರ್ ಮಾಡ್ಬೋದು. ಈ ರೀತಿ ಎಲ್ಲರಲ್ಲಿ ಕೆಲವೊಂದು ವಿಶೇಷತೆಗಳಂತೂ ಇದ್ದೇ ಇದಾವಲ್ವಾ. ಸೊ ಅವಾಗ ಏನಾಗುತ್ತೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂತಂದ್ರೆ ಎಲ್ಲರ ವಿಶೇಷತೆಗಳನ್ನ ಬಳಸೋದ್ರಿಂದ ಏನಾಗುತ್ತೆ, ನಮ್ಗೆ ಕಲೀಲಿಕ್ಕೆ ಸಾಕಷ್ಟು ಅವಕಾಶ ಇಲ್ಲಿ ಇರುತ್ತೆ. ಎಲ್ಲರಿಂದ ಒಂದೊಂದು ವಿಶೇಷತೆಯನ್ನ ಕಲ್ತ್ವಿ ಅಂತಂದ್ರೆ ವಿಶೇಷವಾದ ವ್ಯಕ್ತಿ ಆಗ್ತೀವಲ್ವಾ, ನಮ್ಮಲ್ಲಿರುವಂತಹ ಸ್ಕಿಲ್ಸ್ ಕೂಡ ಡೆವಲಪ್ ಆಗ್ತವೆ. ಮತ್ತೆ ನಮ್ ಜ್ಞಾನವನ್ನು ಕೂಡ ನಾವು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳೋದ್ರಿಂದ ಆ ಜ್ಞಾನ ವರ್ಧನೆ ಆಗ್ತಾ ವೃದ್ಧಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಸಾಕಷ್ಟು ಈ ಸಹಯೋಗದ ಶಕ್ತಿಯಿಂದ ಲಾಭಗಳು ಇದ್ದಾವೆ. ಸೊ ಮತ್ತು ಸರ್ವರ ಸಹಯೋಗದಿಂದ ಸುಖಮಯವಾದ ಸಂಸಾರನೇ ಜಗತ್ತೇ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಖಂಡಿತವಾಗ್ಲು ಸೊ ನಾವು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ರಿಗೆ ನಾವು ಸಹಯೋಗ ನೀಡ್ತಾ ಇದ್ವಿ ಅಂತಂದ್ರೆ ಇದು ಏನ್ ಮಾಡುತ್ತೆ, ನಮ್ ಅವಶ್ಯಕತೆ ಇದ್ದಾಗ ನಮಗೂ ಕೂಡ ಸಹಯೋಗವನ್ನ ತರುತ್ತೆ. ಈ ಸಹಯೋಗ ಶಕ್ತಿಯನ್ನ ನಾವು ಬಳಸ್ಲಿಲ್ಲ ಅಥವಾ ನಾವು ಇನ್ನೊಬ್ಬರ ಸಹಯೋಗವನ್ನ ಪಡಿಲಿಲ್ಲ ಅಂತಂದ್ರೆ ಏನಾಗುತ್ತೆ, ಕಠಿಣವಾದ ಕೆಲಸಗಳು ತುಂಬಾ ಟೈಮ್ ತೆಗೆದುಕೊಳ್ತವೆ, ಒತ್ತಡವನ್ನ ಅನುಭವ ಮಾಡ್ತೇವೆ. ಎಷ್ಟೋ ಬಾರಿ ನನ್ಗೆ ಕೆಲವೊಂದು ಐಡಿಯಾಗಳು ಹೊಳಿತಾ ಇದ್ದಾಗ ಆ ಕೆಲಸ ಸರಿ ಆಗ್ಲಿಲ್ಲ ಅಂತಂದ್ರೆ ಅತೃಪ್ತಿ ಅನುಭವ ಮಾಡ್ತೇವೆ. ಮತ್ತು ಯಾವ್ದಾದ್ರು ಕೆಲಸ ಅಂದ್ಕೊಂಡಂತೆ ಆಗ್ಲಿಲ್ಲ ಅಂತಂದ್ರೆ ಬೇಜಾರಾಗ್ತಾ ಎಷ್ಟೊಂದು ವ್ಯರ್ಥ ವಿಚಾರಗಳು ನಡೀತಿರ್ತವೆ ಅಲ್ವಾ. ಸೊ ಭಯದಂತ ಭಾವನೆಯನ್ನ ಅನುಭವ ಮಾಡ್ಬೇಕಾಗುತ್ತೆ. ಅದೇ ನಾವು ಇನ್ನೊಬ್ಬರ ಸಹಯೋಗವನ್ನ ತೆಗೆದುಕೊಂಡಿವಿ ಅಥವಾ ಇನ್ನೊಬ್ಬರಿಗೆ ಸಹಯೋಗನ ನೀಡ್ತಾ ಇದೀವಿ ಅಂತಂದ್ರೆ ಕಠಿಣವಾದ ಕೆಲಸಗಳು ಸರಳ ಆಗ್ತವೆ, ಅಂದ್ಕೊಂಡಿದ್ದ ಕೆಲಸ ಪೂರ್ಣವಾಗಿ ಮುಗಿತವೆ ಆನ್ ಟೈಮ್ ಅಲ್ಲಿ. ಮತ್ತು ಜ್ಞಾನ ವರ್ಧನೆ ಆಗುತ್ತೆ, ಒಬ್ರು ಇನ್ನೊಬ್ರಿಂದ ಕಲೀಲಿಕ್ಕೆ ಸಾಕಷ್ಟು ಅವಶ್ಯಕತೆಗಳು ಇರ್ತವೆ. ಒಂದು ತೃಪ್ತಿಯ ಭಾವನೆಯನ್ನ ನಾವು ಅನುಭವ ಮಾಡ್ತೀವಿ, ಸರಿ ಅನ್ಕೊಂಡಿದ್ ಕೆಲಸ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ನಮ್ಗೆ ಪ್ರಿಯವಾಗಿರುವಂತಹ ವ್ಯಕ್ತಿ ಅಥವಾ ಒಳ್ಳೆ ವ್ಯಕ್ತಿಗಳು ಸಹಯೋಗ ಕೇಳಿದಾಗ ಮಾಡ್ತಾರೆ. ಆದ್ರೆ ಎಲ್ರು ಹಾಗೆ ಇರೋದಿಲ್ಲ ಅಲ್ವಾ, ಕೆಲವೊಬ್ರು ಅಷ್ಟೊಂದೇನು ಸಹಯೋಗಿಯಾಗಿರೋದಿಲ್ಲ ಅಲ್ವಾ. ಎಲ್ರು ಸಹಯೋಗ ಪಡಿಬೇಕು ಯಾವಾಗ್ಲೂ ಅಂತಂದ್ರೆ ಇದು ಹೇಗ್ ಸಾಧ್ಯ ಆಗುತ್ತೆ? ಸೊ ಎಲ್ಲರ ಸಹಯೋಗವನ್ನ ನಾವು ಪಡಿಬೇಕು ಅಂತಂದ್ರೆ ಮೊದಲನೇದಾಗಿ ಎಲ್ರ ಬಗ್ಗೆನೂ ನಾವು ಶುಭ ಭಾವನೆ ಶುಭ ಕಾಮನೆಗಳನ್ನ ಇಟ್ಕೊಳ್ಬೇಕು. ಅಂತಂದ್ರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಅವ್ರ ಬಗ್ಗೆ ನಾವು ಸರಿಯಾದದ್ದನ್ನೇ ಒಳ್ಳೇದನ್ನೇ ಯೋಚನೆ ಮಾಡ್ಬೇಕಾಗಿದೆ. ಎಷ್ಟೋ ಬಾರಿ ನಾವು ಜಡ್ಜ್ ಮಾಡ್ಬಿಡ್ತೇವೆ, ಅಯ್ಯೋ ಇವ್ರಿಗೆ ಈ ಕೆಲಸ ಹೇಳ್ಬಿಟ್ರೆ ಮುಗ್ದೋಯ್ತು, ತುಂಬಾ ಲೇಟ್ ಮಾಡ್ತಾರೆ, ಇವ್ರು ಸರಿಯಾಗಿ ಮಾಡಲ್ಲ, ಇವ್ರು ಯಾವಾಗ್ಲೂ ಹೇಳ್ತಾನೆ ಇರ್ಬೇಕು ಅವಾಗ ಮಾಡ್ತಾರೆ, ಏನೋ ಲಾಸ್ಟ್ ಬಾರಿ ನನ್ಗೆ ಅಷ್ಟೊಂದು ಇಷ್ಟಾನೇ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನೊಬ್ಬರ ಬಗ್ಗೆ ತೀರ್ಪು ನೀಡ್ತಾನೆ ಹೋದ್ವಿ, ಜಡ್ಜ್ ಮಾಡ್ತಾನೆ ಹೋದ್ವಿ, ಡೌಟ್ ಪಡ್ತಾನೆ ಹೋದ್ವಿ, ಅವ್ರ ಮೇಲೆ ವಿಶ್ವಾಸ ಅನ್ನೋದು ಇಡ್ಲಿಲ್ಲ, ಅವರಲ್ಲಿ ಏನು ನ್ಯೂನ್ಯತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ರಿಯಲೈಸ್ ಮಾಡಿಸಿ ಅವರಲ್ಲಿ ಶಕ್ತಿಯನ್ನ ತುಂಬಲಿಲ್ಲ ಅಥವಾ ಮಾರ್ಗದರ್ಶನ ನೀಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಾವೇ ಮಾಡ್ಬೇಕಾಗುತ್ತೆ ಎಲ್ಲಾ ಕೆಲಸವನ್ನ. ಅಥವಾ ಇವ್ರು ಮಾಡ್ಲಿಕ್ಕಾಗಲ್ಲ, ಇವ್ರ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಕೋಪನ ಉಂಟಾಗ್ತಿರುತ್ತೆ ಕೆಲವೊಂದ್ ಬಾರಿ ಅಲ್ವಾ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ಎಲ್ಲರ ಬಗ್ಗೆನೂ ವಿಶ್ವಾಸ ಇಡಿ. ನಿಮ್ ಜೊತೆ ಯಾರು ಕೆಲಸ ಮಾಡ್ತಾ ಇದ್ರೆ ಹೌದು ಅವರು ಕಲಿತಾ ಇದ್ದಾರೆ, ಖಂಡಿತವಾಗ್ಲೂ ಮಾಡಿ ಮುಗಿಸ್ತಾರೆ ಹೇಳಿದಿವಲ್ವಾ ಅಂತ. ಯಾವತ್ತೂ ಕೂಡ ಒಬ್ರು ಇನ್ನೊಬ್ಬರ ಸಾಮರ್ಥ್ಯವನ್ನ ಹೋಲಿಕೆ ಮಾಡಬೇಡಿ. ಸೊ ಇವ್ರು ಸೀನಿಯರ್, ಇವ್ರು ಜೂನಿಯರೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಈ ಸೀನಿಯರ್ ಏನಕ್ಕೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ತೀರ್ಪು ನೀಡ್ತಾ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಎಲ್ಲರ ಸಾಮರ್ಥ್ಯ ಅವ್ರವ್ರದೇ ಆಗಿದೆ ಅಲ್ವಾ. ಅವರಿಗೆ ಮಾರ್ಗದರ್ಶನ ನೀಡಿ, ಯಾವ ಟ್ರೈನಿಂಗ್ ಅನ್ನ ಅವರು ನೋಡ್ಬೇಕು ಹೋಗ್ಬೇಕು ಅಂತ ಗೈಡ್ ಮಾಡಿ, ಖಂಡಿತವಾಗ್ಲೂ ಅವ್ರಿಗೆ ಇದು ಸಹಾಯ ಆಗುತ್ತೆ. ಸೊ ಎಲ್ಲರ ಬಗ್ಗೆ ಸರಿಯಾದದನ್ನ ಯೋಚನೆ ಮಾಡ್ಬೇಕಾಗಿದೆ, ನಂಬಿಕೆ ಇಡ್ಬೇಕಾಗಿದೆ, ವಿಶ್ವಾಸ ಇಡ್ಬೇಕಾಗಿದೆ. ಸೊ ಶುಭ ಭಾವನೆಯನ್ನ ಇಟ್ಕೊಳ್ಬೇಕಾಗಿದೆ, ಶುಭ ಕಾಮನೆಯನ್ನ ಇಟ್ಕೊಳ್ಬೇಕಾಗಿದೆ. ಅವಾಗ ಏನಾಗುತ್ತೆ, ಎಲ್ರದು ನಮ್ ಜೊತೆ ಪ್ರೀತಿ ಇರುತ್ತೆ ಅಲ್ವಾ. ಎಲ್ಲಿ ಪ್ರೀತಿ ಇರುತ್ತೆ, ಯಾರ ಜೊತೆಗೆ ಪ್ರೀತಿ ಇರುತ್ತಲ್ವಾ, ಅಲ್ಲಿ ಸಹಯೋಗ ಅನ್ನೋದು ಆಟೋಮೆಟಿಕ್ ಆಗಿ ಬರುತ್ತೆ ಅಥವಾ ಅವ್ರು ಕೊಡ್ತಾರೆ.
ಯಾಕೆಂತಂದ್ರೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಸಮಯ, ಶಕ್ತಿ, ಸಹಯೋಗ ಎಲ್ಲಾನು ಕೂಡ ತಾನೇ ಸ್ವಯಂ ಚಾಲಿತವಾಗಿ ಸಿಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದೆಲ್ಲಾನು ಕೂಡ ನಮ್ಮ ಅನುಭವನೇ ಆಗಿದೆ ಅಲ್ವಾ. ನಮ್ಗೆ ಯಾರು ತುಂಬಾ ಇಷ್ಟವಾದ ವ್ಯಕ್ತಿಗಳಿದ್ದಾರೆ, ನಾವು ಯಾರ ಬಗ್ಗೆ ಕಾಳಜಿ ಮಾಡ್ತೀವಿ, ಅವ್ರು ಏನಾದ್ರು ಒಂದು ಭಾರದ ವಸ್ತುವನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನಾವು ಸುಮ್ಮನೆ ಕುಳಿತುಕೊಳ್ತೀವ, ಓಡಿ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತೀವಲ್ಲ, ಕೊಡಿ ನಾನು ಹಿಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಯಾಕೆ ಹಾಗೆ ಮಾಡಿದ್ವಿ? ಯಾಕೆ ಅಂತಂದ್ರೆ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ. ಹೇಳುವ ಅರ್ಥ, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಸಹಯೋಗ ಅನ್ನೋದು ಖಂಡಿತವಾಗ್ಲೂ ಯಾವಾಗ್ಲೂ ಸಿಗುತ್ತೆ. ಹಾಗಿದ್ರೆ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ಯಾವಾಗ ನಾವು ಅವರ ವಿಶೇಷತೆಗಳನ್ನ ನೋಡ್ತೇವೆ, ಅವ್ರ ಬಗ್ಗೆ ಸರಿಯಾದದ್ದನ್ನೇ ಯೋಚನೆ ಮಾಡ್ತೇವೆ, ಅವ್ರ ಬಗ್ಗೆ ಶುಭ ಹಾರೈಕೆಗಳನ್ನ, ಶುಭ ಕಾಮನೆಗಳನ್ನ ಇಟ್ಕೊಳ್ತೀವಲ್ವಾ, ಅವಾಗ ಎಲ್ಲರ ಪ್ರೀತಿ ನಮ್ಮ ಜೊತೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪ್ರೀತಿ ಏನ್ ಮಾಡುತ್ತೆ? ಸಹಯೋಗವನ್ನ ಕೊಡಿಸುತ್ತೆ. ಓಕೆ, ಹಾಗಿದ್ರೆ ಯಾವಾಗ್ಲೂ ಕೂಡ ನಾವು ಇನ್ನೊಬ್ರಿಗೆ ಸಹಯೋಗ ಕೊಡ್ಲಿಕ್ಕೆ ಆಗುತ್ತಾ? ಸಹಯೋಗ ಅಂತಂದ್ರೆ ಯಾವಾಗ್ಲೂ ಕೂಡ ಸ್ಥೂಲವಾದ ಮಾಧ್ಯಮನೇ ಅಂತ ಅನ್ಕೊಡ್ಬೇಡಿ. ಇನ್ನೊಬ್ರಿಗೆ ಕೆಲಸ ಮಾಡಿಕೊಟ್ವಿ, ಇನ್ನೊಬ್ರಿಗೊಂದು ವಸ್ತು ಬೇಕಾಗಿತ್ತು ಅದನ್ನ ಕೊಟ್ವಿ, ಇದೇ ಸಹಯೋಗ ಕೇವಲ ಸ್ಥೂಲವಾದ ಭೌತಿಕ ರೀತಿಯಲ್ಲಿ ನಾವು ಇನ್ನೊಬ್ರಿಗೆ ಸಹಯೋಗ ಮಾಡ್ಲಿಕ್ಕೆ ಆಗುತ್ತೆ ಅಂತಾನು ಅನ್ಕೊಳ್ಬೇಡಿ. ನಾವು ಒಬ್ಬರ ಬಗ್ಗೆ ಸರಿಯಾಗಿ ಯೋಚನೆ ಮಾಡ್ತಾ ಇದೀವಿ, ಒಳ್ಳೆದನ್ನ ಯೋಚನೆ ಮಾಡ್ತಾ ಇದೀವಿ, ಶ್ರೇಷ್ಠವಾದದನ್ನ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಈ ಶುಭ ಸಂಕಲ್ಪಗಳ ಮೂಲಕ ಏನ್ ಮಾಡ್ತಾ ಇದೀವಿ? ನಾವು ಅವರಿಗೆ ಸಹಯೋಗವನ್ನ ನೀಡ್ತಾ ಇದೀವಿ. ಇದಕ್ಕೆ ಆಶೀರ್ವಾದ ಅಂತಾನು ಹೇಳ್ತಾರಲ್ವಾ. ಯಾರಾದ್ರೂ ಒಂದ್ ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ, ನಿಮ್ ಕೆಲಸ ಬಹಳ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ಲಿ, ನೀವು ಚೆನ್ನಾಗಿ ಕೆಲಸ ಮಾಡ್ತೀರಾ, ನನ್ಗೆ ನಂಬಿಕೆ ಇದೆ, ವಿಶ್ವಾಸ ಇದೆ ಅಂತ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ವಾ. ನಮ್ಮ ಶುಭ ಕಾಮನೆಗಳ ಮೂಲಕ ಅಥವಾ ಶುಭ ಭಾವನೆಗಳ ಮೂಲಕನೂ ನಾವು ಇನ್ನೊಬ್ಬರಿಗೆ ಸಹಯೋಗ ಕೊಡಬಹುದಾಗಿದೆ, ಅಥವಾ ಶುಭ ಸಂಕಲ್ಪಗಳ ಮೂಲಕನೂ ಕೂಡ ನಾವು ಅವರಿಗೆ ಸಹಯೋಗ ಕೊಡಬಹುದಾಗಿದೆ. ಮತ್ತು ಇನ್ನೊಬ್ರು ಸಮಸ್ಯೆಯಲ್ಲಿದ್ದಾರೆ, ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ, ಧೈರ್ಯ ಸ್ವಲ್ಪ ಕಡಿಮೆ ಇದೆ, ಅವ್ರ ಹತ್ರ ಆತ್ಮವಿಶ್ವಾಸ ಎಲ್ಲ, ಭಯ ಪಡ್ತಾ ಇದ್ದಾರೆ ಅಂತಂದ್ರೆ ನಾವು ಕುಳಿತುಕೊಂಡು ಅವರಿಗೆ ಅನೇಕ ಸಕ್ಸಸ್ ಆಗಿರುವಂತಹ ಸ್ಟೋರಿಗಳನ್ನ ಹೇಳ್ತಾ ಇದೀವಿ, ಅವರಲ್ಲಿ ಧೈರ್ಯ ತುಂಬ್ತಾ ಇದೀವಿ, ಆತ್ಮವಿಶ್ವಾಸವನ್ನ ಮೂಡಿಸ್ತಾ ಇದೀವಿ ನಮ್ಮ ಮಾತಿನ ಮೂಲಕ ಅಂತಂದ್ರೆ ಇದು ಕೂಡ ನೀವು ಅವರಿಗೆ ಸಹಯೋಗವನ್ನ ನೀಡೋದೇ ಆಗಿದೆ. ಮತ್ತು ಹಲವಾರು ಬಾರಿ ನಮ್ಮ ಕರ್ಮಗಳ ಮೂಲಕನೂ ಕೂಡ ನಾವು ಅವ್ರಿಗೆ ಸಹಯೋಗ ನೀಡಬೇಕಾಗುತ್ತೆ. ಅವ್ರೇನಾದ್ರೂ ಸ್ವಲ್ಪ ಬೇಜಾರಲ್ಲಿದ್ದಾರೆ, ಜೋರಾಗಿ ನಮ್ ಜೊತೆ ಮಾತಾಡಿದ್ರು ಅಂತಂದ್ರೆ ನಾವು ಇದೀವಿ ಅಂತಂದ್ರೆ ಶಾಂತವಾಗಿರೋದ್ರಿಂದನೂ ನಾವು ಅವ್ರಿಗೆ ಏನ್ ಮಾಡ್ತಾ ಇದೀವಿ? ಸಹಯೋಗ. ಅಂದ್ರೆ ಅವ್ರ ಕೋಪವನ್ನ ಅವ್ರು ಶಾಂತ ಮಾಡ್ಕೊಳ್ಳೋದಕ್ಕಾಗಿ ನಾವು ಅವ್ರಿಗೆ ಏನ್ ಮಾಡ್ತಾ ಇದೀವಿ? ಟೈಮ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಇದು ಕೂಡ ಅವ್ರಿಗೆ ನಾವು ಕೊಡುವಂತಹ ಸಹಯೋಗನೇ ಆಗಿದೆ. ಹೇಳೋ ಉದ್ದೇಶ ಏನು ಅಂತಂದ್ರೆ, ಸಹಯೋಗ ಅಂತಂದ್ರೆ ಯಾವಾಗ್ಲೂ ಕೂಡ ಭೌತಿಕವಾದದ್ದೇ ಅಲ್ಲ, ನಮ್ಮ ಆಲೋಚನೆ ಮೂಲಕ, ನಮ್ಮ ಮಾತುಗಳ ಮೂಲಕ, ನಮ್ಮ ವ್ಯವಹಾರ ಅಥವಾ ಕರ್ಮಗಳ ಮೂಲಕನೂ ಕೂಡ ನಾವು ಸದಾ ಇನ್ನೊಬ್ಬರಿಗೆ ಸಹಯೋಗವನ್ನ ಕೊಡ್ತಾ ಇರ್ಬೋದಾಗಿದೆ. ಕೇವಲ ಜನರಿಗೆ ಮಾತ್ರ ಅಲ್ಲ, ನಾವು ಶಾಂತವಾಗಿದ್ವಿ, ಖುಷಿಯಾಗಿದ್ವಿ ಅಂತಂದ್ರೆ ನಮ್ಮ ಈ ಹಗುರವಾದ ಮನಸ್ಥಿತಿ, ಕಂಪನಗಳು ಇಡೀ ಪ್ರಕೃತಿಯ ಮೇಲೂ ಕೂಡ ಏನಾಗುತ್ತೆ? ಸಕಾರಾತ್ಮಕವಾದ ಪ್ರಭಾವವನ್ನ ಬೀರುತ್ತೆ. ಇದರಿಂದ ಪ್ರಕೃತಿಗೂ ಕೂಡ ನಮ್ಮಿಂದ ಏನಾಗ್ತಾ ಇರುತ್ತೆ? ಸಹಯೋಗ ಅನ್ನೋದು ಸಿಗ್ತಾ ಇರುತ್ತೆ. ನಮ್ ಸುತ್ತಮುತ್ತ ಇರುವಂತಹ ಪ್ರಾಣಿಗಳ ಬಗ್ಗೆ ನಮ್ಗೆ ಕರುಣೆ, ದಯೆ, ಪ್ರೀತಿ ಅನ್ನೋದಿತ್ತು ಅಂತಂದ್ರೆ ಅವುಗಳಿಗೂ ಕೂಡ ಏನಾಗ್ತಾ ಇದೆ? ಈ ಪ್ರೀತಿಯ ಶಕ್ತಿಯಿಂದ, ಕರುಣೆಯ ಶಕ್ತಿಯಿಂದ ಸಹಯೋಗ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಆದ್ರಿಂದ ಸಹಯೋಗ ಇತ್ತು ಅಂತಂದ್ರೆ ಎಲ್ಲಾ ಕೆಲಸಗಳು ಏನಾಗ್ತವೆ? ಸಹಜ ಆಗ್ತವೆ. ಯಾವತ್ತೂ ಕೂಡ ಇನ್ನೊಬ್ರಿಂದ ಸಹಯೋಗ ತಗೋಬೇಕು ಅಂತಂದ್ರೆ ಸಂಕೋಚ ಪಡ್ಬೇಡಿ. ನಾನ್ ಯಾಕೆ ಇವ್ರ ಹತ್ರ ಹೋಗಿ ಕೇಳ್ಬೇಕು, ನಾನೇ ಮಾಡ್ತೀನಿ ಬಿಡು ಅಂತಂದ್ರೆ ಹಲವಾರು ಬಾರಿ ಕಷ್ಟಗಳನ್ನ ಅನುಭವಿಸ್ತೇವೆ. ಯಾವಾಗ ಅವಶ್ಯಕತೆ ಇದೆ ಖಂಡಿತವಾಗಿ ಇನ್ನೊಬ್ಬರ ಸಹಯೋಗವನ್ನ ತೆಗೆದುಕೊಳ್ಳಿ. ಯಾವಾಗ ಅವರಿಗೆ ಅವಶ್ಯಕತೆ ಇದೆ, ನೀವು ಮಾಡ್ಬೋದು ಅಂತಂದ್ರೆ ಯಾವ ರೀತಿ ಮಾಡ್ಬೋದು ಅಂತ ಖಂಡಿತವಾಗ್ಲೂ ನೋಡ್ಬಿಟ್ಟು ಸಹಯೋಗವನ್ನ ನೀಡಿ. ಯಾಕೆಂದ್ರೆ ಪರಸ್ಪರ ಇಲ್ಲೆಲ್ಲಾನು ಈ ಜಗತ್ತು ನಡೀತಾ ಇರೋದೇ ಸಹಯೋಗದ ಶಕ್ತಿಯಿಂದ. ಅದಕ್ಕೆ ಅಲ್ವಾ ಹೇಳೋದು ಮಾನವ ಸಂಘ ಜೀವಿ ಅಂತ ಹೇಳ್ಬಿಟ್ಟು. ನಾವೆಲ್ಲಾನು ಕೂಡ ಯಾವಾಗ್ಲೂ ಕೂಡ ಒಬ್ಬಂಟಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವನನೂ ಕೂಡ ನಾವು ಅಪ್ಪ ಅಮ್ಮನಿಂದ ಪಡೆದಿದ್ದೇವೆ, ನಾವು ಬೆಳೆಯೋದು ಕೂಡ ಶಿಕ್ಷಣ ಕೂಡ ಇನ್ನೊಬ್ಬರಿಂದ ಪಡೆದಿದ್ದೇವೆ, ಒಳ್ಳೆಯ ಮಾರ್ಗದರ್ಶನವನ್ನ ನಾವು ಇನ್ನೊಬ್ಬರ ಗುರುಗಳಿಂದ ಪಡಿತೇವೆ. ಸೊ ಎಲ್ಲಾನು ಕೂಡ ನಾವು ಇನ್ನೊಬ್ಬರ ಸಹಯೋಗದಿಂದ ತೆಗೆದುಕೊಳ್ತೇವೆ. ಅದೇ ರೀತಿ ಇನ್ನೊಬ್ರಿಗೆ ನಾವು ಸಹಯೋಗ ಕೊಡ್ತಾ ಇದ್ವಿ ಅಂತಂದ್ರೆ ಏನಾಗುತ್ತೆ? ಎಲ್ಲರ ಜೀವನನೂ ಕೂಡ ಸರಳ ಆಗುತ್ತೆ, ಈಸಿ ಆಗುತ್ತೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಖುಷಿಯಿಂದ, ಆನಂದದಿಂದ ಮುಂದುವರಿಬಹುದಾಗಿದೆ. ಆದ್ರಿಂದ ಸಹಯೋಗದ ಶಕ್ತಿ, ಪ್ರಕೃತಿನೂ ಕೂಡ ಪ್ರತಿಯೊಬ್ರು ಒಂದಕ್ಕೊಂದು ಸಹಯೋಗ ಕೊಡ್ತಾನೆ ಇದ್ದಾವೆ. ನಮ್ಮ ಜೀವನದ ಮೂಲ ಉದ್ದೇಶನೂ ಕೂಡ, ನಮ್ಮ ಜೀವನದ ಸೇವೆನೂ ಕೂಡ ಏನಾಗಿದೆ? ಉದ್ದೇಶನೇ ಸೇವೆ ಆಗಿದೆ. ಈ ಸೇವೆ ಅಂತಂದ್ರೆ ಒಬ್ರು ಇನ್ನೊಬ್ರಿಗೆ ಸಹಯೋಗ ಕೊಡೋದಾಗಿದೆ. ಆದ್ರಿಂದ ನೀವು ಕೂಡ ನಿಮ್ಮ ಸಹಯೋಗದ ಶಕ್ತಿಯನ್ನ ಬಳಸಿ ಇನ್ನೊಬ್ಬರಿಗೆ ಸಹಯೋಗವನ್ನು ನೀಡಿ ಆಶೀರ್ವಾದಗಳನ್ನ ಸಂಪಾದನೆ ಮಾಡಿ. ಇದರಿಂದ ನಿಮ್ಗೆ ಅವಶ್ಯಕತೆ ಇದ್ದಾಗ ಖಂಡಿತವಾಗ್ಲೂ ಎಲ್ಲರಿಂದನೂ ಕೂಡ ಸಹಯೋಗ ಸಿಗುತ್ತೆ. ಸಹಯೋಗ ಸಿಗ್ಲಿ ಅಂತ ನಿಮ್ಗೆ ಹಾರೈಸ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ವು ಅಂತಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಅಥವಾ ಬೇರೆ ಯಾವ್ದಾದ್ರು ವಿಷಯದ ಬಗ್ಗೆ ನಿಮ್ಗೆ ಪ್ರಶ್ನೆಗಳಿದ್ವು ಅಂತಂದ್ರೆ ನಮ್ಮೊಂದಿಗೆ ನೀವು ನೇರವಾಗಿ ಕರೆ ಮಾಡಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಸ್ಕ್ರೀನ್ ಅಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನಮ್ಗೆ ಕಾಲ್ ಮಾಡಬಹುದಾಗಿದೆ, ಮಾತಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ.
ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.